ಇತ್ತೀಚೆಗಂತೂ ಪುಟ್ಟ ಮಕ್ಕಳು ಕೂಡ ಏಕಾಏಕಿ ಹಾರ್ಟ್ ಅಟ್ಯಾಕ್ನಿಂದ ಉಸಿರು ಚೆಲ್ಲುತ್ತಿರುವುದು ಭಯ ಮೂಡಿಸುತ್ತಿದೆ. ಚಿಕ್ಕ ಮಕ್ಕಳನ್ನೂ ಕೂಡ ಹಾರ್ಟ್ ಅಟ್ಯಾಕ್ ಭೂತ ಬಲಿ ಪಡೆಯುತ್ತಿರುವುದು ದಿಗಿಲು ಉಂಟು ಮಾಡ್ತಿದೆ. ಅಷ್ಟಕ್ಕೂ ಮಕ್ಕಳಲ್ಲಿಯೂ ಕೂಡ ಹೃದಯಾಘಾತ ಸಂಭವಿಸ್ತಾ ಇರೋದು ಯಾಕೆ? ಇದಕ್ಕೇನು ಕಾರಣ? ಈ ಸ್ಟೋರಿ ನೋಡಿ. ಪುಟ್ಟ ಮಕ್ಕಳನ್ನು ಬಿಡದ ಹಾರ್ಟ್ ಅಟ್ಯಾಕ್ ಭೂತ. ಮಕ್ಕಳಲ್ಲಿಯೂ ಹೃದಯಾಘಾತ ಏಕೆ ಸಂಭವಿಸುತ್ತಿದೆ? ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲೂ ಹೃದಯಾಘಾತ ಹಾಗೂ ಹೃದ್ರೋಗ ಹೆಚ್ಚುತ್ತಿದೆ. ಇದಕ್ಕೆ ಮುಖ್ಯ ಕಾರಣವೆಂದರೆ ಕಳಪೆ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿ ಅಂತ ತಜ್ಞರು ಎಚ್ಚರಿಸುತ್ತಾರೆ. ಇದಲ್ಲದೆ ಕೆಲವು ರೀತಿಯ ಒತ್ತಡವು ಮಕ್ಕಳ ಹೃದಯವನ್ನ ಅಪಾಯಕ್ಕೆ ತಳ್ಳುತ್ತಿದೆ. ಈ ಕುರಿತು ಸಮಯಕ್ಕೆ ಸರಿಯಾಗಿ ಮುಂಜಾಗ್ರತೆ ತೆಗೆದುಕೊಳ್ಳದಿದ್ದರೆ ವಯಸ್ಸು ಹೆಚ್ಚಾದಂತೆ ಅಪಾಯವೂ ಹೆಚ್ಚಾಗುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಚಿಕ್ಕ ವಯಸ್ಸಿನಲ್ಲಿಯೇ ಮಕ್ಕಳಿಗೆ ಹೃದಯಾಘಾತ ಯಾಕೆ ಸಂಭವಿಸುತ್ತೆ ಅನ್ನೋದನ್ನ ತಿಳಿದುಕೊಳ್ಳುವುದು ಅಗತ್ಯ. ಇದೆಲ್ಲವನ್ನ ನೋಡ್ತಾ ಇದ್ರೆ ಮಗುವಿನ ಹೃದಯವೂ ದುರ್ಬಲವಾಗ್ತಿದೆಯೇ ಅನ್ನೋ ಪ್ರಶ್ನೆ ಕಾಡೋದು ಸಹಜ. ಹೃದ್ರೋಗ ತಜ್ಞರ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಯಾವುದೇ ದೈಹಿಕ ಕೆಲಸವನ್ನ ಮಾಡ್ತಿಲ್ಲ. ಅವರನ್ನ ಫಾಸ್ಟ್ ಫುಡ್ ಸಂಸ್ಕೃತಿಯಲ್ಲಿ ಬೆಳೆಸಲಾಗ್ತಿದೆ. ಇದಲ್ಲದೆ ಕಲಿಕೆಯ ಒತ್ತಡವೂ ಇದೆ. ಅಂತಹ ಪರಿಸ್ಥಿತಿಯಲ್ಲಿ ಪೋಷಕರು ಜಾಗರೂಕರಾಗಿರ್ಬೇಕು. ಯಾಕಂದ್ರೆ ಸ್ವಲ್ಪ ಅಜಾಗರೂಕತೆಯಿಂದ ಮಗುವಿನ ಆರೋಗ್ಯಕ್ಕೆ ಗಂಭೀರ ಹಾನಿಯುಂಟಾಗಬಹುದು. ಇಂದಿನ ದಿನಗಳಲ್ಲಿ ಮಕ್ಕಳು ನಡೆಯುವುದು, ಆಟವಾಡುವುದು ಕಡಿಮೆಯಾಗ್ತಾ ಇರೋದು ಹೃದಯಾಘಾತಕ್ಕೆ ಕಾರಣವಾಗ್ತಿದೆ. ಮಕ್ಕಳು ಕೊಬ್ಬಿನ ಪದಾರ್ಥಗಳನ್ನ ಹೆಚ್ಚು ಇಷ್ಟಪಡ್ತಾರೆ. ಮನೆಯಲ್ಲಿ ಅನೇಕ ತಾಯಂದಿರು ಕೂಡ ರೊಟ್ಟಿ ಮಾಡೋ ಬದಲು 2 ನಿಮಿಷಗಳಲ್ಲಿ ಉಪಹಾರವನ್ನ ತಯಾರಿಸಿಬಿಡ್ತಾರೆ. ಇದರಿಂದಾಗಿ ಹೃದಯಾಘಾತದ ಅಪಾಯ ಕೂಡ ಹೆಚ್ಚುತ್ತಿದೆ. ಹಾಗಿದ್ರೆ ಹೃದಯಾಘಾತದಿಂದ ಮಕ್ಕಳನ್ನ ರಕ್ಷಿಸೋದಕ್ಕೆ ಏನ್ ಮಾಡಬೇಕು ಅಂತ ನೀವು ಕೇಳಬಹುದು. ಅಷ್ಟಕ್ಕೂ ನೀವು ಕುಟುಂಬದ ಇತಿಹಾಸವನ್ನ ಹೊಂದಿದ್ರೆ ಜಾಗರೂಕರಾಗಿರಿ. ಅಂದ್ರೆ ಯಾರಿಗಾದ್ರೂ ಕೂಡ ನಿಮ್ಮ ಕುಟುಂಬದಲ್ಲಿ ಈಗಾಗಲೇ ಹೃದ್ರೋಗದ ಫ್ಯಾಮಿಲಿ ಹಿಸ್ಟರಿ ಇದ್ರೆ ಎಚ್ಚರಿಕೆ ವಹಿಸಿ. ಮನೆಯಲ್ಲಿ ಯಾರಾದ್ರೂ ಹೃದಯಾಘಾತದಿಂದ ಬಳಲ್ತಾ ಇದ್ರೆ ಆ ಬಗ್ಗೆ ಹೆಚ್ಚು ಜಾಗರೂಕರಾಗಿರ್ಬೇಕು ಅಂತ ವೈದ್ಯರು ಹೇಳ್ತಾರೆ. ಅಸಡ್ಡೆಯಿಂದ ದೂರವಿರಿ. ಚಿಕ್ಕ ವಯಸ್ಸಿನಲ್ಲಿ ಆರಂಭದಲ್ಲಿ ನಿರ್ಲಕ್ಷ್ಯ ತೋರಿದ್ರೂ ಕೂಡ ಅದು ನಂತರ ದೊಡ್ಡ ಸಮಸ್ಯೆಯಾಗಿ ಬಿಡಬಹುದು. ಇನ್ನು ಸ್ಥೂಲಕಾಯತೆಯಿಂದ ಮಕ್ಕಳಿಗೆ ಹೃದಯಾಘಾತದ ಅಪಾಯವಿದೆ. ಮಕ್ಕಳಲ್ಲಿ ಹೃದ್ರೋಗಕ್ಕೆ ಸ್ಥೂಲ ದೇಹ ಬಹುದೊಡ್ಡ ಕಾರಣ ಅಂತ ವೈದ್ಯರು ಹೇಳ್ತಾರೆ. ಮಕ್ಕಳಲ್ಲಿ ಸ್ಥೂಲಕಾಯತೆಯು ಉಸಿರಾಟದ ತೊಂದರೆ, ಮಧುಮೇಹ ಮತ್ತು ಇತರೆ ಕಾಯಿಲೆಗಳಿಗೂ ಕಾರಣವಾಗಬಹುದು. ಹಾಗಾಗಿ ಪೋಷಕರು ಸರಿಯಾದ ಸಮಯದಲ್ಲಿ ಗಂಭೀರವಾಗಿರದಿದ್ರೆ ಸಮಸ್ಯೆಗಳು ಹೆಚ್ಚಾಗಬಹುದು. ಹೀಗಾಗಿ ಮಕ್ಕಳು ಆರೋಗ್ಯಕರ ತೂಕ ಹೊಂದಿರೋದು ಅಗತ್ಯ. ನಿಮ್ಮ ಮಗು ಹೃದ್ರೋಗದಿಂದ ಬಳಲುತ್ತಿದ್ದರೆ ಕಾಳಜಿ ವಹಿಸಿ. ಹೃದ್ರೋಗ ತಜ್ಞರೇ ಹೇಳುವಂತೆ ಮಗುವು ಯಾವುದಾದ್ರೂ ಗಂಭೀರವಾದ ಹೃದ್ರೋಗದಿಂದ ಬಳಲ್ತಾ ಇದ್ರೆ ಮಗುವಿನ ಹೆಚ್ಚಿನ ಕಾಳಜಿ ಅವಶ್ಯಕ. ಕಾಲಕಾಲಕ್ಕೆ ವೈದ್ಯರನ್ನ ಭೇಟಿ ಮಾಡಿ ಅವರ ಸಲಹೆ ಹಾಗೆಯೇ ಔಷಧಿಗಳನ್ನ ತೆಗೆದುಕೊಳ್ಳಿ. ಮಕ್ಕಳ ಆರೋಗ್ಯದ ಬಗ್ಗೆ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಬೇಡ. ಇನ್ನು ಕಲಿಕೆಯ ಒತ್ತಡ. ಸಮಾಜದಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಒತ್ತಡವಿದೆ. ಹೆಚ್ಚಿನ ಒತ್ತಡದಿಂದಾಗಿ ಮಕ್ಕಳು ಮನೆಯಿಂದ ಹೊರಗೆ ಹೆಚ್ಚು ಸಮಯ ಕಳೆಯಲು ಬಯಸ್ತಾರೆ. ಹಾಗೆಯೇ ಚಿಕ್ಕ ವಯಸ್ಸಿನಲ್ಲಿ ವ್ಯಸನಕ್ಕೂ ಬಲಿಯಾಗಬಹುದು. ಇದು ಹೃದಯದ ಆರೋಗ್ಯದ ಮೇಲೆ ಗಂಭೀರ ಅಪಾಯಗಳನ್ನು ಹೆಚ್ಚಿಸುತ್ತೆ. ಹಾಗಿದ್ರೆ ಮಕ್ಕಳ ಹೃದಯದ ಆರೋಗ್ಯವನ್ನ ಸುಧಾರಿಸೋದು ಹೇಗೆ ಅಂದ್ರೆ ಮಕ್ಕಳು ಒತ್ತಡವನ್ನ ತೆಗೆದುಕೊಳ್ಳಲು ಬಿಡಬೇಡಿ. ಮಕ್ಕಳ ಆಹಾರದ ಕಡೆಗೆ ಗಮನ ಕೊಡಿ. ಫಾಸ್ಟ್ ಫುಡ್ ತಪ್ಪಿಸಿ. ನಿಯಮಿತ ವ್ಯಾಯಾಮ ಮಾಡಿಸಿ. ಚಿಕ್ಕ ವಯಸ್ಸಿನಲ್ಲಿ ಮಧುಮೇಹ ಹೊಂದಿದ್ರೆ ನಿಗಾ ಇರಿಸಿಕೊಳ್ಳಿ. ಮಕ್ಕಳ BP ಪರೀಕ್ಷಿಸಿ. ಮಗುವು ದಪ್ಪವಾಗಿದ್ರೆ ಕೊಬ್ಬನ್ನು ಕರಗಿಸಲು ವ್ಯಾಯಾಮದ ಸಹಾಯವನ್ನ ತೆಗೆದುಕೊಳ್ಳಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830,
ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.